ಸುವರ್ಣಸೌಧಕ್ಕೆ ಬೆಳಗಾವಿಯಲ್ಲಿ ಮುತ್ತಿಗೆ ಹಾಕೋಕೆ ಪ್ರಯತ್ನ ನಡೀತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಮುತ್ತಿಗೆ ಹಾಕಬಹುದು. ಹೀಗಾಗಿ ಸುತ್ತಲೂ ಕೂಡ ಕಾಕಿಯ ಸರ್ಪಗಾವಲು ಅಲ್ಲಿ ಕೇಳಿ ಬರ್ತಾ ಇದೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ. ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಕಾಕಿ ಅಲರ್ಟ್ ಆಗಿದೆ. ಅಲ್ಲಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ಭದ್ರತೆ, ಕಾಕಿ ಅಲರ್ಟ್ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಮುತ್ತಿಗೆ ಹಾಕುವಂತಹ ಸಾಧ್ಯತೆ ಇದೆ. ಹೋರಾಟಗಾರರು ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತು. ಹೀಗಾಗಿ 20,000 ರೈತರನ್ನೊಳಗೊಂಡಂತಹ ಒಂದು ಪ್ರತಿಭಟನೆ ನಡೆಯುತ್ತೆ. ಅದು ಬಿಜೆಪಿ ನಾಯಕರ ಮುಂದಾಳತ್ವದಲ್ಲಿ. ವಿ.ವೈ. ವಿಜಯೇಂದ್ರ, ಆರ್. ಅಶೋಕ್, ಬೇರೆ ಬೇರೆ ಬಿಜೆಪಿಯ ನಾಯಕರು ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿಯಿಂದ ಭಾರಿ ಪ್ರಯತ್ನ, ಪ್ರತಿಭಟನೆಯ ಒಂದು ಪ್ರಯತ್ನ. ಪ್ರತಿಭಟನೆಯನ್ನು ಹತ್ತಿಕ್ಕಲು ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಎಲ್ಲ ರೀತಿಯಾಗಿ ಖಾಕಿ ಪಡೆಯನ್ನು ನೇಮಿಸಿದೆ. ಪ್ರತಿಭಟನೆಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಯಾವಾಗ ಬೇಕಾದ್ರೂ ಬರ್ಬೋದು. ಪ್ರತಿಭಟನೆಯನ್ನು ಮಾಡಿಕೊಂಡು ವಿವಿಧ ಜಿಲ್ಲೆಗಳ ಪೊಲೀಸರನ್ನು ನಿಯೋಜಿಸಿದೆ ಸರ್ಕಾರ. ಈ ರೀತಿಯಾಗಿ ಘಟನೆಗಳು ಆಗಬಾರ್ದು ಅಂತ ಅದನ್ನು ನಿಯಂತ್ರಣ ಮಾಡಬೇಕಂತ. ಹೀಗಾಗಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಸಾಧ್ಯತೆ ಇದೆ. ಈಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಬಿಜೆಪಿಯವರು ಒಂದು 15ರಿಂದ 20,000 ಅಥವಾ 25,000 ರೈತರನ್ನೊಳಗೊಂಡಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ರು ವಿಜಯೇಂದ್ರ ಅವರು. ಅದೇ ರೀತಿಯಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. 9ನೇ ತಾರೀಕು ಇವತ್ತು ನಾವು 9ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು ಬಿಜೆಪಿ ನಾಯಕರು. ಹೀಗಾಗಿ ಅದೇ ರೀತಿಯಲ್ಲಿ ಯಾವ ಕ್ಷಣದಲ್ಲಾದರೂ ಇವರು ಪ್ರತಿಭಟನೆಯನ್ನು ಮಾಡಿಕೊಂಡು ಬರಬಹುದು ಸುವರ್ಣಸೌಧದ ಬಳಿ ಮುತ್ತಿಗೆ ಹಾಕೋಕೆ. ಹೀಗಾಗಿ ನಾವು ಅಲರ್ಟ್ ಆಗಿರಬೇಕು ಅಂತ ಹೇಳಿ ಎಲ್ಲ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಬಂದವರನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು. ಬಿಜೆಪಿ ನಾಯಕರು ಬರ್ತಾರೆ, ರೈತರು ಬರ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. 20ರಿಂದ 25,000 ಜನ ಅಂತಂದರೆ ಸುಮ್ಮನೆ ಎಲ್ಲ ಅವ್ರನ್ನ ನಿಯಂತ್ರಣ ಮಾಡೋಕೆ. ಹೀಗಾಗಿ ಅಲ್ಲಿ ನಿಯೋಜನೆ ಆಗಿರುವಂಥದ್ದೇ 6,000 ಪೊಲೀಸರು. ಹೀಗಾಗಿ ಭದ್ರತೆಯ ಕಾರಣದಿಂದಾಗಿ ಅಲರ್ಟ್ ಆಗಿದ್ದಾರೆ. ಪೊಲೀಸರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ರೈತರನ್ನು ಸೇರಿಸಿಕೊಂಡು, ರೈತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು, ರೈತರಿಗೆ ಇರುವಂತಹ ಒಂದು ಮುಖ್ಯವಾದ ಸಮಸ್ಯೆಗಳು, ಈಗ ಬೆಳೆದಿರುವಂತಹ ಬೆಳೆಗೆ ಸೂಕ್ತವಾದಂತಹ ಒಂದು ಬೆಂಬಲ ಬೆಲೆ ಬೇಕು, ಅದಕ್ಕೆ ಪರಿಹಾರ ಬೇಕು, ಮತ್ತು ಮೆಕ್ಕೆಜೋಳದ ಒಂದು ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ಅದರ ಜೊತೆಗೆ ರೈತರಿಗೆ ಒಂದು ನೀರಿನ ಸಮಸ್ಯೆ ಏನಿದೆ ಅದರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ಮತ್ತು ಕೆಲ ಯೋಜನೆಗಳು ಏನು ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಮುಂದುವರಿತಾ ಇಲ್ಲ. ಆ ಭಾಗದಲ್ಲಿ ನೀರಿನ ಒಂದು ಯೋಜನೆಗಳು, ಜಲ ಯೋಜನೆಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಿಂತು ಮುತ್ತಿಗೆ ಹಾಕುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಅದಕ್ಕಾಗಿ ಕಾಕಿ ಈಗ ಫುಲ್ ಅಲರ್ಟ್ ಆಗಿದೆ. ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಪ್ರತಿಭಟನೆ ಆರಂಭವಾಗಬಹುದು. ಬಿಜೆಪಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಬರ್ತೀವಿ ಅಂತ ಹೇಳಿದ್ರು ವಿಜಯೇಂದ್ರ ಅವರು ಕೂಡ ಕರೆ ಕೊಟ್ಟಿದ್ರು. ಈಗ ಎಲ್ಲ ಬಿಜೆಪಿ ನಾಯಕರು ಕೂಡ ಬರುವಂತಹ ಸಾಧ್ಯತೆ ಇದೆ ಬೆಳಗಾವಿಯ ಅಧಿವೇಶನಕ್ಕೆ. ಈ ರೀತಿಯಾದಂತಹ ಒಂದು ಮುತ್ತಿಗೆ ಎಚ್ಚರಿಕೆ ಅಥವಾ ಪ್ರತಿಭಟನೆ ಎಚ್ಚರಿಕೆಯನ್ನು ಈಗಾಗಲೇ ಬಿಜೆಪಿ ನಾಯಕರು ಕೊಟ್ಟಿದ್ರು. ಅದೇ ರೀತಿಯಾಗಿ ಇವರು ಯಾವ ಕ್ಷಣದಲ್ಲಾದರೂ ಬರಬಹುದು. ಸರ್ಕಾರವನ್ನು ಕಟ್ಟಿ ಹಾಕೋಕೆ ಈಗ ಪ್ರತಿಭಟನೆಯ ಒಂದು ಅಸ್ತ್ರವನ್ನು ಉಪಯೋಗಿಸ್ತಾ ಇದ್ದಾರೆ. ಅದು ರೈತರನ್ನು ಮುಂದಿಟ್ಟುಕೊಂಡು ಅಥವಾ ರೈತರನ್ನು ಒಳಗೊಂಡಿರುವಂತೆ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಕಾಕಿ ಕೂಡ ಕಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಕೂಡ ಅದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಎಲ್ಲ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೆ. ಬರ್ರಿ ನಾವು ಹೆಂಗೆ ನಿಯಂತ್ರಣ ಮಾಡಬೇಕು ಹಂಗೆ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕೂಡ ರೆಡಿಯಾಗಿದೆ. ಈ ಕಡೆ ಬಿಜೆಪಿಯವರು ಕೂಡ ಬರೋಕೆ ರೆಡಿಯಾಗಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಪ್ರತಿಭಟನೆ ಆರಂಭ ಆಗಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.